ಮೈಸೂರಿನ ಸಿಹಿ ಪರಂಪರೆ ಇದೀಗ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಆರಂಭ. ಮೈಸೂರಿನ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮ ಶಿವಮೊಗ್ಗದಲ್ಲಿ ಡಿಸೆಂಬರ್ 22ರಿಂದ ಶುಭಾರಂಭವಾಗಲಿದೆ. ಬನ್ನಿ, ನಾವೆಲ್ಲರೂ ಸಿಹಿ ಸಂಭ್ರಮದಲ್ಲಿ ಭಾಗಿಯಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ. ಸ್ಥಳ ನೆಹರು ರಸ್ತೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ದ್ವೇಷ ಭಾಷಣ ವಿರೋಧಿ ಮಸೂದೆಯಿಂದ ಆಗುವ ಪರಿಣಾಮಗಳನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಹ ಅನುಭವಿಸುತ್ತದೆ. ಈ ಮಸೂದೆಯು ಹಿಂದೂ ನಾಯಕರನ್ನು, ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕಲು ತಂದಿರುವ ಕರಾಳ ಶಾಸನ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಕಾಂಗ್ರೆಸ್ ಪಕ್ಷಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗುವುದು ದ್ವೇಷದ ಘೋಷಣೆಯಾಗಿ ಕೇಳುವುದಿಲ್ಲ. ರಾಷ್ಟ್ರೀಯ ವಿಚಾರಗಳನ್ನು ಪ್ರತಿಪಾದಿಸುವುದು ರಾಷ್ಟ್ರದ್ರೋಹದ ಕೆಲಸ ಎಂಬುದು ಕಾಂಗ್ರೆಸ್ನ ನಿಲುವಾಗಿದೆ. ಈ ಮಸೂದೆ ವಿರುದ್ಧ ಇಡೀ ಹಿಂದೂ ಸಮಾಜ ಹೋರಾಡಲಿದೆ. ದ್ವೇಷ ಭಾಷಣ ತಡೆ ಮಸೂದೆಯ ಪ್ರಕಾರ ಮೊದಲ ಬಾರಿಗೆ ಪ್ರಕರಣಕ್ಕೆ 7 ವರ್ಷ ಜೈಲುವಾಸ, ಎರಡನೇ ಬಾರಿಗೆ 10 ವರ್ಷ ಜೈಲುವಾಸ ಅನುಭವಿಸಬೇಕಾಗುತ್ತದೆ. ಇದು ಮುಂದಿನ ದಿನಗಳಲ್ಲಿ ಹಿಂದುತ್ವದ ಪರ ಮತ್ತು ಹಿಂದುತ್ವದ ವಿರೋಧಿ ಮನಸ್ಥಿತಿಗಳ ನಡುವಿನ ರಾಜಕೀಯ ಹೋರಾಟವಾಗಲಿದೆ ಎಂದು ಎಚ್ಚರಿಸಿದರು. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ನಿರ್ನಾಮವಾಗಿ ಹಿಂದೂ ಪರವಾದ ಸರ್ಕಾರ ಅಧಿಕಾರಕ್ಕೆ ಬರುವುದು ಶತಸಿದ್ಧ. ಆಗ ಇದೇ ಮಸೂದೆಯ ಪ್ರಕಾರ ಕಾಂಗ್ರೆಸ್ಸಿಗರು ಜೈಲಿನಲ್ಲಿ ಕೊಳೆಯುವ ಸ್ಥಿತಿ ಬರಬಹುದು. ಈ ಮಸೂದೆ ಸಂವಿಧಾನದ ಮೂಲ ಆಶಯಕ್ಕೆ ಮಾರಕವಾಗಿದ್ದು, ಇದು ನಾಗರಿಕರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಆದ್ದರಿಂದ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಂದಿರುವ ಕರಾಳ ಮಸೂದೆಯನ್ನು ಕೂಡಲೇ ಹಿಂಪಡೆಯಬೇಕೆಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಂದಿರೋ ಈ ಕರಾಳ ಮಸೂದೆಯನ್ನ ಕೂಡಲೇ ಹಿಂದೆ ಪಡಿಬೇಕು ಅಂತ ಒತ್ತಾಯ ಕೂಡ ನಾನು ಅವ್ರಿಗೆ ಮಾಡ್ತೇನೆ. ಒಂದು ರೀತಿಯ ಹೇಳಿದ್ನಲ್ಲ, ಸರ್ವಾಧಿಕಾರಿಗಳು, ಭಂಡತನದ ಸರ್ಕಾರ, ಮಂತ್ರಿಗಳು, ಮುಖ್ಯಮಂತ್ರಿಗಳು ಹೇಳಂತ ಮಾತೇ ಒಬ್ರಿಗೊಬ್ಬರು ನಂಬಿಕೆ ಇಲ್ಲ. ಹೀಗೆ ಇರ್ಬೇಕು. ಈಗ ಇಷ್ಟು ಭಂಡತನದಲ್ಲಿ ಇರಬೇಕಾದ್ರೆ ಇವ್ರು ಇನ್ನೇನು ಮಾಡ್ತಾರೆ? ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ನಿಮ್ಗೆ BP, ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡಿವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು, ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ, ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಹಾಗಾಗಿ ಬಹುಮತ ಇದೆ, ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ. ನಾನು ಇವತ್ತು ರಾಜ್ಯಪಾಲರಿಗೂ ನಾನು ಮನವಿ ಮಾಡ್ತೇನೆ, ಇಂಥ ಒಂದು ಸಂವಿಧಾನದ ವಿರೋಧಿ ಮಸೂದೆ ಏನಿದೆ ಇದನ್ನು ವಾಪಸ್ ತಗೋಬೇಕು. ಇದನ್ನು ಅವರೇನು ಕಳಿಸ್ತಾರೆ, ಯಾವ ಕಾರಣಕ್ಕೂ ಕೂಡ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಬಾರ್ದು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಇವತ್ತಿನ ಪತ್ರಿಕೆಗಳು ನೋಡಿದೆ ನಾನು, ಇಡೀ ದೇಶ ಆಶ್ಚರ್ಯಪಡೋದು ಆ ರೀತಿಯಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೇಳಿಕೆ. ಮೊನ್ನೆ ತನಕ AICC ಅಧ್ಯಕ್ಷ ಆಗಿ ಈ ಒಂದು ರಾಜ್ಯದ ಆಡಳಿತದ ಅಧಿಕಾರ ದಾಹದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಾನು ತೀರ್ಮಾನ ತಗೊಳ್ಳೋನಲ್ಲ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ರು. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ.
ರಾಜ್ಯದಲ್ಲಿರೋಂಥ ಗೊಂದಲ ಅವರೇ ಬಗೆಹರಿಸ್ಕೋಬೇಕು. ನೀವ್ಯಾಕಿದ್ದೀರಿ ಕೇಂದ್ರದವರಾಗಾರೆ? ಪದೇ ಪದೇ ಡೆಲ್ಲಿ ಬರಬೇಡಿ ಅಂತ ಹೇಳಿದ್ದು ಅಷ್ಟೇ ಅಲ್ಲ, ನೀವೇ ಬಗೆಹರಿಸ್ಕೊಳ್ಳಿ. ಯಾವ ಎಮ್ ಎಲ್ ಎ ಕೇಳಿ ಕಾಂಗ್ರೆಸ್ನವರು, ಯಾವ ಮಂತ್ರಿಗಳು ಕೇಳಿ, ಮುಖ್ಯಮಂತ್ರಿ ಕೇಳಿ, ಉಪಮುಖ್ಯಮಂತ್ರಿಗಳು ಕೇಳಿ, ಎಲ್ಲರೂ ಏನು ಹೇಳ್ತಾ ಇದ್ರು? ಹೈಕಮಾಂಡ್ ಬಗೆಹರಿಸುತ್ತೆ. ಹೈಕಮಾಂಡ್ ಏನು ಹೇಳುತ್ತೆ ನಾವು ಕೇಳ್ತೀವಿ. ಹೈಕಮಾಂಡ್ ಇವತ್ತು ದುರ್ಬಲ ಆಗೋಯ್ತಲ್ಲ, ಒಪ್ಕೊಂಡಂಗೆ ಆಯ್ತಲ್ಲ. ಯಾರು? ಅದೇಪ್ಪ, ಅವ್ರು ಕರೆದು ಒಂದು ಸೂಚನೆ ಕೊಡಷ್ಟು ಶಕ್ತಿ ಹೈಕಮಾಂಡ್ಗಿಲ್ಲ. ಇದು ಒಪ್ಕೊಂಡಂಗೆ ಆಯ್ತು. ಅವರು ಇಬ್ಬರನ್ನು ಕೂರಿಸ್ಕೊಂಡು ಹಿಂದೆ ಮಾತುಕತೆ ನಡೆದಿತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇವರು ಆಗಿದೆ ಅಂತ, ಇವ್ರು ಹೇಳ್ತಾರೆ ಇಲ್ಲ ಅಂತ. ಹೈಕಮಾಂಡ್ಗೆ ಗೊತ್ತು ಅನ್ನೋಂಥ ಮಾತನ್ನು ಡಿ ಕೆ ಹೇಳ್ತಿದ್ದಾರೆ. ಹಾಗಾಗಿ ಹೈಕಮಾಂಡು ನಮಗೆ ಗೊತ್ತು ಅಂತಲೂ ಹೇಳ್ತಿಲ್ಲ, ಅವ್ರ ಹತ್ರ ಮಾತುಕತೆ ಒಪ್ಪಂದ ಆಗಿದೆ ಅಂತ ಬಿಟ್ಟಿದೆ ಅಂತ ಅದು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಉಸ್ತುವಾರಿ ಪತ್ತ ಇಲ್ಲ, ಎಲ್ಲಿಯಾರಂತ ಗೊತ್ತಿಲ್ಲ, ಕಾಂಗ್ರೆಸ್ಸಿನ ಉಸ್ತುವಾರಿ. ಇವತ್ತು ಅವ್ರ ಹೇಳಿಕೆ ಅವರು ರಾಜ್ಯದಿಂದ ಅವರೇ ಬಗೆಹರಿಸ್ಕೊಳ್ಳಿ. ಹಂಗಾರೆ ನೀವು ಯಾಕಿದ್ದೀರಿ? ನಿಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡಿ. ಇಡೀ ದೇಶದ ಕಾಂಗ್ರೆಸ್ ಇವತ್ತು ಹೀನಾಯ ಸ್ಥಿತಿ ಬಂದೋಗಿದೆ. ನೋಡ್ತಾ ಇದ್ದೀರಿ, ಮೊನ್ನೆ ನಡೆದಂಥ ಬಿಹಾರ ಚುನಾವಣೆ ಸೋತರು. ಇವತ್ತು ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದಿದೆ, ಅಲ್ಲಿ ಕಾಂಗ್ರೆಸ್ ಸೋತೋಗಿದೆ. ಅರುಣಾಚಲ ಪ್ರದೇಶದಲ್ಲಿ ಲೆಕ್ಕದೆಲ್ಲ ಇಲ್ಲಂಗೆ ಆಗಿದೆ ಕಾಂಗ್ರೆಸ್ಸು. ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಗೆದ್ದಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಂತ ತೋರಿಸೋದಕ್ಕೂ ಕೂಡ ಇವ್ರ ಶಕ್ತಿ ಇಲ್ಲ, ಅಷ್ಟು ದುರ್ಬಲವಾಗೋಗಿದೆ. ಇದು ರಾಜ್ಯ ಜನ ಗಮನಿಸ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ, ಬರುವಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಯಾವಾಗಾರು ಬರುತ್ತೋ ಗೊತ್ತಿಲ್ಲ. ಇವರಿಬ್ಬರು ಗೊಂದಲದಲ್ಲಿ ಈಗಲೇ ತಕ್ಷಣವೇ ಬರುತ್ತೋ, 6 ತಿಂಗಳಿಗೆ ಬರುತ್ತೋ, ಒಟ್ಟಾರೆ ಚುನಾವಣೆ ಬರುತ್ತೆ. ಚುನಾವಣಾ ಸಂದರ್ಭದಲ್ಲಿ ರಾಷ್ಟ್ರವಾದಿಗಳು, ಹಿಂದುತ್ವವಾದಿಗಳ ಪರವಾಗಿ ರಾಜ್ಯ ಜನ ವೋಟ್ ಮಾಡ್ತಾರೆ. ಯಾವ ರೀತಿ ಇಡೀ ದೇಶದಲ್ಲಿ ಒಂದು ರಾಷ್ಟ್ರೀಯವಾದಿಗಳ ಪರವಾಗಿ ವೋಟ್ ಮಾಡ್ತಿದ್ದಾರೋ ಅದೇ ಪ್ರಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಷ್ಟ್ರೀಯವಾದಿಗಳು ಈ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ.